ಪುರಾತನವಾದುದು ಮತ್ತು ಅತ್ಯುನ್ನತವಾದುದು. ನಮ್ಮನ್ನು ನೋಡಿ ಬೇರೆ ದೇವಸ್ಥಾನದ ಉಡುಗೆ ತೊಡುಗೆಗಳು ಕೂಡ ಬದಲಾಗ್ತಾ ಇದೆ. ಕೆಲವೊಂದು ಉಡುಗೆ ತೊಡುಗೆ ಅತ್ಯಂತ ನಮ್ಮ ಪ್ರಾಚೀನ ಉಡುಗೆ ತೊಡುಗೆಗಳು ಈ ಒಂದು ದೇಶದ ಸಂಸ್ಕೃತಿಗೆ ಮತ್ತು ಈ ಒಂದು ಸಮಾಜದ ಒಂದು ಶಿಸ್ತನ್ನ ಮೊದಲಿಂದನೂ ನಮ್ಮ ದೇಶದವರು ರೂಢಿಸ್ಕೊಂಡು ಬಂದಿದ್ದೀವಿ. ಆದರೂ ಕೆಲವು ಎಲ್ಲರೂ ಸಹಬಾಳ್ವೆಯಿಂದ ಅತ್ಯುತ್ತಮವಾದ ಜೀವನವನ್ನು ಮಾಡಬೇಕು. ಇದೇ ರೀತಿ ಈಗೇನು ಮಾಲ್ ಸಂಸ್ಕೃತಿ ಬಂದಿದೆ, ಆಗಿನ ಕಾಲದಿಂದಲೂ ಸಹ ಇದೆ. ನಮ್ಮ ಒಂದು ಸಂಸ್ಕೃತಿ ಯಾರೂ ಪುರಾತನವಾದುದು ಮತ್ತು ಅತ್ಯುನ್ನತವಾದುದು. ನಮ್ಮನ್ನು ನೋಡಿ ಬೇರೆ ದೇಶದವರು ಕಲಿತಾ ಇದ್ದಾರೆ. ಈ ಥರ ಚಿಕ್ಕ ಚಿಕ್ಕ ಅಂಗಡಿ ಆದರೂ ನಾವೆಲ್ಲ ಒಟ್ಟಾಗಿ ಈ ಒಂದು ಸಂದರ್ಭದಲ್ಲಿ ಸೇರಿದ್ರೆ ಮಾತ್ರನೇ ನಮ್ಮ ಸಮಾಜ ನಾವು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಗೌರಿಬಿದನೂರಿಂದ ಬಂದಿದ್ದೀವಿ. ಈ ಒಂದು ಶಿವರಾತ್ರಿಯ ಎಷ್ಟು ವರ್ಷದಿಂದ ಇಲ್ಲಿಗೆ ನೀವು ಇಲ್ಲಿಗೆ? ನಾವು ಸುಮಾರು 5-6 ವರ್ಷದಿಂದ ಬರ್ತೀವಿ. ಫಸ್ಟ್ ಹೇಗಿತ್ತು, ಈಗ ಹೇಗಿದೆ? ಈಗೂ ತುಂಬ ಚೆನ್ನಾಗಿದೆ. ಮೊದಲೆಲ್ಲೂ ತುಂಬ ಚೆನ್ನಾಗಿರ್ತಾಯಿತ್ತು. ಗಿರಿ ಪ್ರದರ್ಶನಕ್ಕೂ ಪ್ರತಿ ವರ್ಷವೂ ಬರ್ತೀವಿ ನಾವು. ಈಗಿನ ವ್ಯವಸ್ಥೆಗಳು ಆಗಿರ್ಬೋದು, ಜಾತ್ರೆಗೆ ಆಗಿರ್ಬೋದು, ಈಗ ನೀವು ಹಿಂದೂ ಧರ್ಮ ಅನ್ನೋದು ಅಂತ ಹೇಳಿದ್ರೆ ಎಲ್ಲ ದೇವಸ್ಥಾನದ ಉಡುಗೆ ತೊಡುಗೆಗಳು ಕೂಡ ಬದಲಾಗ್ತಾ ಇದೆ. ಕೆಲವೊಂದು ಉಡುಗೆ ತೊಡುಗೆ ಅತ್ಯಂತ ನಮ್ಮ ಪ್ರಾಚೀನ ಉಡುಗೆ ತೊಡುಗೆಗಳು ಈ ಒಂದು ದೇಶದ ಸಂಸ್ಕೃತಿಗೆ ಮತ್ತು ಈ ಒಂದು ಸಮಾಜದ ಈ ಒಂದು ನೆಲೆಯ ಪ್ರತೀಕ. ಯಾಕೆ ಅಂದರೆ ನೆಲೆ ಹೇಗೆ ಬೇರೆ ಎಲ್ಲಿ ಇರಬೇಕೋ ಆ ರೀತಿ ನಾವು ಇರಬೇಕು ಅಂತ. ಆ ರೀತಿ ನಮ್ಮ ಉಡುಗೆ ತೊಡುಗೆಗಳು ಇದೇ ದೇಶದಲ್ಲಿ ಹೇಗಿರಬೇಕೋ ಅದೇ ರೀತಿ. ಇದು ಉಷ್ಣವಲಯ ದೇಶ ಇದು. ಆದ್ದರಿಂದ ಭರತ ಖಂಡದಲ್ಲಿ ನಾವು ಅತ್ಯಂತ ಪಂಚೆ, ಒಂದು ಶರ್ಟು ಈ ಥರದ್ದೇ ಮೊದಲಿಂದ ಬಂದಿರತಕ್ಕಂಥದ್ದು. ಜಾತ್ರೆ ಶುಚಿತ್ವ ಇರ್ಬೋದು, ಒಂದು ಪರ್ಸ್ನಲ್ ಆಗಿ ಒಂದು ಇರಬೇಕು, ಒಂದು ಕಾಪಾಡೋಕ್ಕಂತ ಇರ್ಬೋದು. ಬಟ್ ಯಾವ ಥರ ಬರೋಂಥ ಜನಗಳು ಯಾವ ಥರ ಇರಬೇಕಿಲ್ಲ. ಬರೋವಂಥ ಜನಗಳು ಅತ್ಯಂತ ಭಕ್ತಿದಾಯಕವಾಗಿರಬೇಕು. ಈ ಒಂದು ಭಕ್ತಿದಾಯಕನೇ ನಾವು ಏನು ಪ್ರೇರಣೆ ಇದೆ, ಇದು ನಾವು ಮೊದಲಿಂದ ಒಂದು ಶಿಸ್ತು, ಏನು ಕರೋನಾ ಸಮಯದಲ್ಲಿ ಶಿಸ್ತು ಹಂಗಿರ್ಬೇಕು ಹಿಂಗಿರ್ಬೇಕು ಅಂದಲ್ಲ, ಆ ಒಂದು ಶಿಸ್ತನ್ನ ಮೊದಲಿಂದನೂ ನಮ್ಮ ದೇಶದವರು ರೂಢಿಸ್ಕೊಂಡು ಬಂದಿದ್ದೀವಿ. ಆದರೂ ಕೆಲವು ಪಾಶ್ಚಾತ್ಯೀಕರಣದಿಂದ ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಈಗ ಪಾಶ್ಚಾತ್ಯೀಕರಣದಿಂದ ಎಲ್ಲ ಹಾಳಾಗ್ತಾ ಇದೆ. ಇಂದಿನ ಸ್ಥಳೀಯವಾಗಿ ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಎಲ್ಲ ಹೇಗಿದೆ ಅಭಿವೃದ್ಧಿಗಳಲ್ಲಿ ಹೋಗ್ತಾ ಇದೆ. ಮುಂದಿನ ಜೆಡ್ಪಿ ಎಲೆಕ್ಷನ್ ಕೂಡ ಇದೆ, ಬರ್ತಾ ಇದೆ. ನಾವು ಎಲೆಕ್ಷನ್ ಬಗ್ಗೆ ಮಾತಾಡೋಕ್ಕಾಗಲ್ಲ. ಇಡೀ ದೇಶನೇ ಯಾವ ರೀತಿ ರಾಜಕೀಯ ಇದೆ ಅಂದರೆ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕಾಗೋದಿಲ್ಲ. ಈ ರಾಜಕೀಯ ಅಂದರೆ ಅತ್ಯಂತ ನೀಚ ನಿಕೃಷ್ಟವಾದಂಥ ಒಂದು ವ್ಯವಸ್ಥೆಯಲ್ಲಿದೆ. ಒಬ್ಬ ಮೋದಿ ಆಗೋದಿಲ್ಲ. ಪ್ರತಿ ಒಬ್ಬ ಪ್ರಜೆಯೂ ಮೋದಿ ಆಗಬೇಕು. ಮೋದಿ ಅಂತವ್ರು ಆದರೆ ಮಾತ್ರ ಸಹ ಈ ದೇಶ ಉಳಿಯೋಕ್ಕೆ ಸಾಧ್ಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.